ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಗಾಯತ್ರಿ ಟಿಫನ್ ರೂಮ್ಗೆ ಬಂದಿದ್ದೀನಿ. ಗಾಯತ್ರಿ ಟಿಫನ್ ರೂಮ್ ಬಂದಿದ ತಕ್ಷಣ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ರೆಸಿಪಿ ವಿಡಿಯೋ ಅಂತ. ಬಟ್ ಇವತ್ತು ಒಂದು ವಿಭಿನ್ನವಾದಂಥ ಎಪಿಸೋಡ್ ಅಂತಲೇ ಹೇಳ್ಬೋದು. ಯೂಶ್ವಲಿ ಎಲ್ಲ ಥರನೂ ರೆಸಿಪಿನ ಮಾಡಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಕೃಷ್ಣ ಉಡುಪ ಅವರು. ಬಟ್ ಇವತ್ತು ವಿಭಿನ್ನ ಅಂತ ಹೇಗೆ ಅಂದರೆ ಡಯಟ್ ಫುಡ್ ಅಂದಾಗ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಜಿಮ್ಗೆ ಹೋಗೋರಾಗಿರ್ಬೋದು, ಮತ್ತು ಸೊ ಫ್ಯಾಕ್ಟನ್ನು ನಾವು ಕರಗಿಸ್ಬೇಕು, ಏನು ಸಿಕ್ಸ್ ಪ್ಯಾಕ್ ಬರೆಸ್ಬೇಕು, ಆ ಥರದ್ದೆಲ್ಲ ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೆ. ಸೊ ಆ ಥರ ಮೈಂಡ್ ಸೆಟ್ ಇದ್ದಾಗ ಯಾವ ಆಹಾರ ಸೇವಿಸಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಮತ್ತು ಆಹಾರ ನಿಯಂತ್ರಣ ಮಾಡೋದ್ರಲ್ಲಿ ಅಂದರೆ ನಾನು ಕಮ್ಮಿ ಆಹಾರ ಸೇವಿಸ್ತೀನಿ, ರೈಸ್ ಕಮ್ಮಿ ಮಾಡ್ತೀನಿ, ಚಪಾತಿ ಜಾಸ್ತಿ ಮಾಡ್ತೀನಿ, ಈ ಥರ ಮಾಡೋದ್ರಿಂದ ಫ್ಯಾಟ್ ಬರ್ನ್ ಆಗುತ್ತೆ, ಈ ಥರದ್ದೆಲ್ಲ ಅಂದ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಡಯಟ್ ಫುಡ್ ಅಂದ್ರೇ ಅದು ಬೇರೆ ಥರನಾಗೇ ಇರುತ್ತೆ. ಆ ಒಂದು ವಿಭಿನ್ನವಾದ ಮೆಥಡನ್ನು ಕೃಷ್ಣ ಉಡುಪ ಅವರು ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ. ಸ್ವಲ್ಪ ವಿಭಿನ್ನ ಅಂತಲೇ ಹೇಳ್ಬೋದು. ರೆಗ್ಯುಲರ್ ಆಗಿ ಮಾಡುವಂಥ ಐಟಮ್ಗಳಿಗಿಂತ ಇದು ಸ್ವಲ್ಪ ವಿಭಿನ್ನವಾಗೇ ಇರುತ್ತೆ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾದಂಥ ಡಯಟ್ ರೆಸಿಪಿ ಕಂಟಿನ್ಯೂ ಆಗುತ್ತೆ. ಸರ್, ಇವತ್ತು ಯಾವ ಒಂದು ರೆಸಿಪಿ? ಇವತ್ತು ಬಹಳ ಸಿಂಪಲ್ ರೆಸಿಪಿ, ಆದರೆ ತುಂಬ ಪ್ರಯೋಜನಕಾರಿಯಾಗುವಂಥ ರೆಸಿಪಿ. ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇರ್ತಾರೆ, ಅಥವಾ ನ್ಯೂಟ್ರಿಷನಲ್ ಫುಡ್ ಬ್ಯಾಲೆನ್ಸ್ ಡಯಟ್ನ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಜೊತೆಗೆ ಕೆಲವರು ಏರೋಬಿಕ್ಸ್ ಮತ್ತು ಜಿಮ್ ಇಂಥವ್ರಿಗೆ ಹೋಗೋರಿಗೆಲ್ಲ ತುಂಬ ವರ್ಕೌಟ್ ಮಾಡೋರಿಗೆ ಈ ರೈಸು, ಚಪಾತಿ ಇದೆಲ್ಲ ಕೆಲವರು ಬಿಡ್ತಾರೆ. ಕೆಲವರು ವೀಟ್ ಐಟಮ್ಸ್ನೂ ಪ್ರಿಫರ್ ಮಾಡ್ತಾರೆ. ಆದರೆ ಕೆಲವರು ತರಕಾರಿಗಳಲ್ಲೇ ಅದನ್ನು ಮೇಂಟೈನ್ ಮಾಡ್ತಾರೆ. ಸೊ ನಾನಿವತ್ತು ಒಂದು ಪರ್ಟಿಕ್ಯುಲರ್ ತರಕಾರಿಗಳನ್ನ ಒಂದು ಕಾಂಬಿನೇಷನ್ನಲ್ಲಿ ಯಾವ ರೀತಿ ಬೇಯಿಸ್ಕೊಂಡು ಅದನ್ನು ಕನ್ಸ್ಯೂಮ್ ಮಾಡ್ಬೋದು ಅಂತ ಹೇಳ್ತೀನಿ. ಅದ್ಭುತವಾದಂತಹ ಒಂದು ಮೀಲ್ ರೀಪ್ಲೇಸರ್ ಅಂತಲೇ ಹೇಳ್ಬೋದು ಅಂಥ ರೆಸಿಪಿ. ಸೂಪರ್ ಸರ್. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಯಾವ್ಯಾವ ತರಕಾರಿ ಅಂತ ಹೇಳ್ತೀನಿ. ಎಲ್ಲ ತರಕಾರಿಗಳನ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಕ್ಯಾರೆಟು, ಈರುಳ್ಳಿ, ಇದು ಹೂಕೋಸು, ನವಿಲುಕೋಸು, ಇದು ಬೀನ್ಸು ಮತ್ತು ಎಲೆಕೋಸು. ಇದಿಷ್ಟನ್ನು ನಾವು ಕುಕ್ಕರ್ನಲ್ಲಿ 1 ರಿಂದ 2 ವಿಷಿಲ್ಲು ಅತ್ಯಂತ ಕಡಿಮೆ ನೀರನ್ನು ಬಳಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಆಮೇಲೆ ಅದನ್ನು ಸ್ಟೀವ್ ಅಂದರೆ ಅದಷ್ಟನ್ನು ಜರಡಿ ಇಟ್ಕೊಂಡು ಉಳಿದಿರೋ ನೀರು ಏನಿರುತ್ತೆ, ಬೇಯಿಸಿದ ನೀರು, ಅದನ್ನು ಕುಡಿಬೋದು. ಕುಡಿದ್ರೆ ಅತ್ಯಂತ ಒಳ್ಳೆಯದು. ಯಾಕೆಂದರೆ ಆ ತರಕಾರಿ ಗುಣಗಳು ಎಲ್ಲವೂ ಆ ನೀರಲ್ಲಿ ಇರುತ್ತೆ. ಜೊತೆಗೆ ಆ ತರಕಾರಿ ಬಸ್ತಿರೋ ತರಕಾರಿ, ಸ್ಟೀವ್ ಮಾಡ್ಕೊಂಡಿರೋ ತರಕಾರಿ ಏನಿರುತ್ತೆ ಅದಕ್ಕೆ ಉಪ್ಪು, ಪೆಪ್ಪರ್ ಅಂದರೆ ಕಾಳುಮೆಣಸಿನ ಪುಡಿ ಮತ್ತು ಚಾಟ್ ಮಸಾಲ ಇದಿಷ್ಟನ್ನು ಬಳಸಿ ಆಮೇಲೆ ನಾವು ಸೇವಿಸ್ಬೋದು, ಕನ್ಸ್ಯೂಮ್ ಮಾಡ್ಬೋದು. ಶುರು ಮಾಡ್ಕೊಳ್ಳೋಣ. ಖಂಡಿತ ಸರ್. ಮೊದಲನೇದಾಗಿ ಕುಕ್ಕರ್ಗೆ ಬಿಸಿ ನೀರು. ಸರ್, ಬಿಸಿನೀರೇ ಬೇಕಾಗುತ್ತೆ? ತಣ್ಣೀರು ಹಾಕ್ಕೊಂಡ್ರೂ ಪರವಾಗಿಲ್ಲ. ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಕುದಿಯೋಕ್ಕೆ ಶುರು ಆದ ತಕ್ಷಣ ಅದಕ್ಕೆ ತರಕಾರಿನ ಸೇರಿಸ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋದು. ಕ್ಯಾರೆಟು ಎಲ್ರಿಗೂ ಗೊತ್ತಿರ್ಬೋದು ಅದರ ನ್ಯೂಟ್ರಿಷನಲ್ ಕಂಟೆಂಟು. ಅದರ ಟೋಟಲ್ ಫ್ಯಾಟು 0.2 ಗ್ರಾಮ್ಸ್ ಪರ್ 100 ಗ್ರಾಮ್ಸ್ ಬರುತ್ತೆ. ಕ್ಯಾಲೋರೀಸು 41% ಪರ್ 100 ಗ್ರಾಮ್ಸ್ ಬರುತ್ತೆ. ಜೊತೆಗೆ ಪ್ರೋಟೀನ್ ಅಂಶ ಕೂಡ ನಾವು ಅದನ್ನು ಪರಿಗಣಿಸಲೇಬೇಕಾಗುತ್ತೆ. 0.9% ಪರ್ 100 ಗ್ರಾಮ್ಸ್ ಬರುತ್ತೆ. ಇನ್ನು ಈರುಳ್ಳಿ, ಇದರಲ್ಲಿ 40% ಕ್ಯಾಲರೀಸ್ ಇರುತ್ತೆ ಪರ್ 100 ಗ್ರಾಮ್ಸು. ಇದರಲ್ಲಿ ಹೆಚ್ಚಾಗಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೆವೆಲ್ಲು ಚೆನ್ನಾಗಿರುತ್ತೆ. ಈರುಳ್ಳಿಲಿ ಇನ್ನೊಂದಷ್ಟು ಒಳ್ಳೆಯ ಅಂಶಗಳು ಏನು ಅಂದರೆ ವಿಟಮಿನ್ ಸಿ, ಐರನ್, ವಿಟಮಿನ್ B6, ಮ್ಯಾಂಗನೀಸ್, ಕ್ಯಾಲ್ಶಿಯಂ, ವಿಟಮಿನ್ ಡಿ ಇದಿಷ್ಟು ಹೆಚ್ಚಾಗಿ ಕಂಡುಬರುತ್ತೆ. ಈ ಒಂದು ಪ್ಲೇಟಲ್ಲಿ ನಾವು ಎಲೆಕೋಸು ಮತ್ತು ಬೀನ್ಸು ಇವೆರಡನ್ನೂ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿ ಮಿಶ್ರಣ ಮಾಡ್ಕೊಂಡಿದ್ದೀವಿ. ಬೀನ್ಸು ಎಲ್ರಿಗೂ ಗೊತ್ತಿರ್ಬೋದು, ಇದರಲ್ಲಿ ಪ್ರೋಟೀನ್ ಅಂಶ ತುಂಬ ಜಾಸ್ತಿ. ನಮಗೆ 100 ಗ್ರಾಮ್ಗೆ 21 ಗ್ರಾಮು ಆಗುವಷ್ಟು ಪ್ರೋಟೀನ್ ಇದರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಜೊತೆಗೆ ಕ್ಯಾಲರೀಸ್ ಕೂಡ ಜಾಸ್ತಿ.
100 ಗ್ರಾಮಿಗೆ 16% ಅಂದರೆ 16 ಗ್ರಾಮು ಡಯಟ್ರಿ ಫೈಬರ್ ಸಿಗುತ್ತೆ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಫೈಬರ್ ಇದ್ದಷ್ಟು ನಮಗೆ ಆರೋಗ್ಯಕ್ಕೆ, ಡೈಜೆಷನ್ಗೆ ತುಂಬ ಒಳ್ಳೆಯದು. ಮತ್ತು ಎಲೆಕೋಸನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಇದು 100 ಗ್ರಾಮಿಗೆ 25 ಗ್ರಾಮ್ಸ್ ಆಫ್ ಕ್ಯಾಲರೀಸ್ ಸಿಗುತ್ತೆ. ಪ್ರೋಟೀನ್ ತುಂಬ ಕಡಿಮೆ, 1.3 ಗ್ರಾಮ್ಸ್ ಪ್ರೋಟೀನು. ಜೊತೆಗೆ ಇದರಲ್ಲಿ ವಿಟಮಿನ್ ಸಿ ಅಂಶ 60% ಸಿಗುತ್ತೆ. ಆದಷ್ಟು ಇದರಲ್ಲಿ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ನೀವು ಈ ಕಡೆ ನೋಡ್ತಾ ಇರ್ಬೋದು, ಇದು ನವಿಲು ಕೋಸನ್ನು ತುಂಬ ಚಿಕ್ಕದಾಗಿ ಹೆಚ್ಕೊಂಡಿರೋದು. ನವಿಲು ಕೋಸು 100 ಗ್ರಾಮ್ಸ್ಗೆ 27 ಗ್ರಾಮ್ಸ್ ಆಗೋಷ್ಟು ಕ್ಯಾಲರೀಸ್, ಅಂದರೆ 27% ಕ್ಯಾಲರೀಸ್ ಸಿಗುತ್ತೆ. ಇದರಲ್ಲಿ ಫ್ಯಾಟ್ ಅಂಶ ಇರಲ್ಲ, ಜೊತೆಗೆ ಕೊಲೆಸ್ಟ್ರಾಲ್ ಅಂಶ ಇರಲ್ಲ. ಪ್ರೋಟೀನು 1.7 ಗ್ರಾಮ್ಸ್ ಪರ್ 100 ಗ್ರಾಮ್ಸ್ ಸಿಗುತ್ತೆ. ಜೊತೆಗೆ 3.6 ಗ್ರಾಮ್ ಆಗೋಷ್ಟು ಡಯಟ್ರಿ ಫೈಬರನ್ನು ಹೊಂದಿರುತ್ತೆ. ಕೊನೆಯದಾಗಿ ಹೂಕೋಸು, ಕಾಲಿಫ್ಲವರು 100 ಗ್ರಾಮ್ಸ್ಗೆ 25% ಆಗೋಷ್ಟು ಕ್ಯಾಲರೀಸ್ನ ಹೊಂದಿರುತ್ತೆ. ಮತ್ತು ಇದರಲ್ಲೂ ಕೂಡ ಫ್ಯಾಟ್ ಮತ್ತು ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ. ಆದರೆ ಇದರಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ. ಕಾರ್ಬೋಹೈಡ್ರೇಟ್ಸು 5 ಗ್ರಾಮ್ಸ್ ಇದ್ದರೆ ಪ್ರೋಟೀನ್ 2 ಗ್ರಾಮ್ಸ್ ಆಗೋಷ್ಟು 100 ಗ್ರಾಮ್ಸ್ಗೆ ಸಿಗುತ್ತೆ. ಕುಕ್ಕರ್ಗೆ ಹಾಕ್ಕೊಂಡಿರೋ ನೀರು ಕುದಿದೆ. ಇದಕ್ಕೆ ಎಲ್ಲ ತರಕಾರಿಗಳನ್ನೂ ಸೇರಿಸ್ಕೊಳ್ಳೋಣ. ಓಕೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೊತೆಗೆ ಇದು ಮೀಲ್ ರೀಪ್ಲೇಸರ್ ಆಗಿರುತ್ತೆ. ಇದಕ್ಕೆ ತುಂಬ ಕಡಿಮೆ ನೀರು ಹಾಕ್ಕೊಂಡು ಇದನ್ನು ಒಂದು ಕೂಗು ಕೂಗಿಸ್ಕೋಬೇಕಾಗುತ್ತೆ. ಅಷ್ಟೇ. ಇಷ್ಟೇ ನೀರು ಸಾಕ? ಅಷ್ಟೇ ನೀರು ಸಾಕಾಗುತ್ತೆ ಇದಕ್ಕೆ. ಎಸ್, ನಾವು ಹಾಕ್ಕೊಂಡಿರೋ ತರಕಾರಿ ಈಗ 1 ರಿಂದ 2 ವಿಷಲ್ ಕೂಗಿಸ್ಕೊಂಡಿದ್ದೀವಿ. ಇದು ಬೆಂದಿದೆ ಕೂಡ. ಕ್ಯಾರೆಟು, ಬೀನ್ಸು, ನವಿಲುಕೋಸು, ಈರುಳ್ಳಿ, ಎಲೆಕೋಸು, ಹೂಕೋಸು. ಓಕೆ. ಬರೀ ಖಾಲಿ ನೀರಲ್ಲಿ? ಹೌದು, ಬರೀ ಖಾಲಿ ನೀರು. ಇದನ್ನು ಈಗ ನಾವು ಬಸ್ಕೊಂಬೇಡ. ಓಕೆ. ಇದಿಷ್ಟು ನಾವು ಜರಡಿ ಇಟ್ಕೊಂಡಿದ್ದು ತರಕಾರಿ. ಈಗ ಇದು ರೆಡಿ ಇದೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಓಕೆ, ಸ್ವಲ್ಪ ಉಪ್ಪು, ಕಾಳು ಮೆಣಸಿನ ಪುಡಿ, ಒಂದು ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ, ಚಾಟ್ ಮಸಾಲ, ಒಂದು 3/4 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ. ಓಕೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಡಯಟ್ ಮಾಡೋರಿಗೆ, ಜಿಮ್ಗೆ ಹೋಗೋರಿಗೆ, ಜೊತೆಗೆ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಅತ್ಯಂತ ರುಚಿಕರ ಹಾಗೂ ಆರೋಗ್ಯಕರವಾದಂತಹ ಈ ಒಂದು ಮೀಲ್ ರೀಪ್ಲೇಸರನ್ನು ತೋರಿಸಿದ್ದೀನಿ. ಇದು ಹಾಗೆ ತಿಂದು ಹೊಟ್ಟೆನ ತುಂಬಿಸ್ಕೋಬೋದು. ಜೊತೆಗೆ ಇದರಲ್ಲಿ ಫ್ಯಾಟ್ ಕಂಟೆಂಟು ಏನೂ ಇರಲ್ಲ. ಎಲ್ಲರೂ ಮನೇಲಿ ಟ್ರೈ ಮಾಡಿ. ಈ ಒಂದು ರೆಸಿಪಿ ಆ್ಯಕ್ಚುಲಿ ಇದೇನು ರೆಸಿಪಿ ಅಲ್ಲ, ಆದರೂ ಅದನ್ನು ನಾವು ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀವಿ, ರೆಸಿಪಿ ಅಂತ ಕರಿತಾ ಇದ್ದೀವಿ. ಟ್ರೈ ಮಾಡಿ, ಇನ್ನಷ್ಟು ಹೆಲ್ದಿಯಾಗಿರಿ, ಫಿಟ್ಟಾಗಿರಿ. ಜೊತೆಗೆ ಕಮೆಂಟ್ಸ್ನಲ್ಲಿ ಕಮೆಂಟ್ ಹಾಕಿ ನೀವು ಮಾಡಿದಂತಹ ಈ ಒಂದು ರೆಸಿಪಿ ಹೇಗೆ ಬಂತು ಅಂತ. ಜೊತೆಗೆ ನೀವು ಟ್ರೈ ಮಾಡ್ಬೇಕಾದ್ರೆ ವಿಭಿನ್ನವಾಗಿ ಹೇಗೆ ಟ್ರೈ ಮಾಡಿದ್ರಿ ಅಂತಲೂ ಕಮೆಂಟ್ಸ್ ಹಾಕಿ. ನಾನು ನಿಮ್ಮಗಳ ಕಮೆಂಟ್ಸನ್ನು ಓದೋಕ್ಕೆ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಕೊಟ್ಟಿದ್ದಕ್ಕೆ.